ಕ್ರಾಂತಿನೂ ಆಗಲ್ಲ, ಎಂಥದ್ದು ಇಲ್ಲ, ಎಲ್ಲ ಶಾಂತಿಯಾಗಿ ಹೋಗುತ್ತೆ. ನೋಡಿ, ಇಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ರಾಕ್ಷಸರು. ಇವರು ಅಷ್ಟು ಸುಲಭವಾಗಿ ಇನ್ನೊಂದು 3 ವರ್ಷ ಇವರು ಏನು ಸರ್ಕಾರ ಕೆಡವ್ಬಿಟ್ಟು ಹಂಗಾರು ಹೊಂಟೈತಾರ, ಮನೇಲಿ ಸೇರ್ಕೋತಾರ? ಅಧಿಕಾರ ಬೇಡವೇ? ಬಾಚ್ತಾ ಇದ್ದಾರೆ ದುಡ್ಡ. ಇನ್ನೊಂದು 3 ವರ್ಷ ಎಷ್ಟಾಗುತ್ತೋ ಅಷ್ಟು ಬಾಚಿ, ಮತ್ತು ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರಿಸ್ಥಿತಿ 40ಕ್ಕೂ 50ಕ್ಕೂ ಕುಸಿಯುತ್ತೆ ಅಂತಕ್ಕಂಥದ್ದು ಪಾಪ ಒಳಗಡೆ ಕೂತ್ಕೊಂಡಾಗ ಚರ್ಚೆ ಮಾಡ್ಕೊತಾವ್ರೆ ಕಾಂಗ್ರೆಸ್ನ ಸ್ನೇಹಿತರು. ಹಾಗಾಗಿ ಯಾವ ಕ್ರಾಂತಿನೂ ಆಗಲ್ಲ, ಎಂಥದ್ದು ಆಗಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಶಾಂತಿ ಎಲ್ಲ ಒಳ ಒಪ್ಪಂದದಿಂದ CM, DCM, ಮಂತ್ರಿಮಂಡಲ ಬದಲಾವಣೆ ಇವೆಲ್ಲ ಕುರ್ಚಿಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ತಲೆ ಕೆಡಿಸ್ತಾರೆ. ಕ್ರಾಂತಿನೂ ಆಗಲ್ಲ, ಎಂಥದ್ದು ಇಲ್ಲ, ಎಲ್ಲ ಶಾಂತಿಯಾಗಿ ಹೋಗುತ್ತೆ. ನೋಡಿ, ಇಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ರಾಕ್ಷಸರು. ಇವರು ಅಷ್ಟು ಸುಲಭವಾಗಿ ಇನ್ನೊಂದು 3 ವರ್ಷ ಇವರು ಏನು ಸರ್ಕಾರ ಕೆಡವ್ಬಿಟ್ಟು ಹಂಗಾರು ಹೊಂಟೈತಾರ, ಮನೇಲಿ ಸೇರ್ಕೋತಾರ? ಅಧಿಕಾರ ಬೇಡವೇ? ಬಾಚ್ತಾ ಇದ್ದಾರೆ ದುಡ್ಡ. ಇನ್ನೊಂದು 3 ವರ್ಷ ಎಷ್ಟಾಗುತ್ತೋ ಅಷ್ಟು ಬಾಚಿ, ಮತ್ತು ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರಿಸ್ಥಿತಿ 40ಕ್ಕೂ 50ಕ್ಕೂ ಕುಸಿಯುತ್ತೆ ಅಂತಕ್ಕಂಥದ್ದು ಪಾಪ ಒಳಗಡೆ ಕೂತ್ಕೊಂಡಾಗ ಚರ್ಚೆ ಮಾಡ್ಕೊತಾವ್ರೆ ಕಾಂಗ್ರೆಸ್ನ ಸ್ನೇಹಿತರು. ಹಾಗಾಗಿ ಯಾವ ಕ್ರಾಂತಿನೂ ಆಗಲ್ಲ, ಎಂಥದ್ದು ಆಗಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಶಾಂತಿ ಎಲ್ಲ ಒಳ ಒಪ್ಪಂದದಿಂದ CM, DCM, ಮಂತ್ರಿಮಂಡಲ ಬದಲಾವಣೆ ಇವೆಲ್ಲ ಕುರ್ಚಿಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ತಲೆ ಕೆಡಿಸ್ತಾರೆ.